ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಆನ್ಲೈನ್ ತರಗತಿಗೆ ಸ್ವಾಗತ. ಮತ್ತೆ ಮುಂಜಾನೆಯ ಶುಭಾಶಯ ಕೂಡ. ಆತ್ಮೀಯ ವಿದ್ಯಾರ್ಥಿಗಳೇ, ನೀವು ಕಳೆದ ಒಂದು ತರಗತಿಯಲ್ಲಿ ಈಜಿಪ್ಟ್ನ 3.2 ಈಜಿಪ್ಟ್ ನಾಗರಿಕತೆಯ ಕೊಡುಗೆಗಳು, ರಾಜಕೀಯ, ಸಾಮಾಜಿಕ, ಆರ್ಥಿಕ, ಕಲೆ, ಸಾಹಿತ್ಯ ಮುಂತಾದವುಗಳ ಬಗ್ಗೆ ತಿಳಿದುಕೊಂಡಿದ್ದೀರಿ. ಈ ದಿನ ಒಂದು ತರಗತಿಯಲ್ಲಿ ನಾವು ತಿಳಿದುಕೊಳ್ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಅಧ್ಯಾಯ 3ರಲ್ಲಿ 3.3 ಈಜಿಪ್ಟ್ ನಾಗರಿಕತೆ ಬಂದಕ್ಕಂಥ ಒಂದು ನಾಗರಿಕತೆ, ಈಜಿಪ್ಟ್ ನಾಗರಿಕತೆಯ ನಂತರ ಬಂದಿರತಕ್ಕಂಥ ಇನ್ನೊಂದು ನಾಗರಿಕತೆ ಯಾವುದು ಅಂತಂದ್ರೆ ಮೆಸೊಪೊಟೇಮಿಯ ನಾಗರಿಕತೆ, ಮೆಸೊಪೊಟೇಮಿಯಾ ಸಿವಿಲೈಸೇಷನ್. ಆ ಮೆಸೊಪೊಟೇಮಿಯಂ ನಾಗರಿಕತೆಯಲ್ಲಿ ಫಸ್ಟ್ ಒನ್ ಇಂಟ್ರೊಡಕ್ಷನ್, ಸೆಕೆಂಡ್ ಲಕ್ಷಣಗಳು, ಅಂದ್ರೆ ಮೆಸೊಪೊಟೇಮಿಯಾ ನಾಗರಿಕತೆಯ ವಿಶಿಷ್ಟವಾದ ಲಕ್ಷಣಗಳು. ಆ ವಿಶಿಷ್ಟವಾಗಿರತಕ್ಕಂಥ ಲಕ್ಷಣಗಳಲ್ಲಿ ಮೊದಲನೇದಾಗಿ ನೋಡಿದಾಗ ಪೊಲಿಟಿಕಲ್ ಲೈಫ್, ರಾಜಕೀಯ ಜೀವನ. ಎರಡನೇದಾಗಿ ಸಾಮಾಜಿಕ ಸ್ಥಿತಿ, ಸೋಷಿಯಲ್ ಕಂಡೀಷನ್ಸ್. ಮೂರನೇದಾಗಿ ರಿಲಿಜನ್, ಧರ್ಮ. ನಾಲ್ಕನೇ ಲಕ್ಷಣ ಆರ್ಥಿಕ ಸ್ಥಿತಿ, ಎಕನಾಮಿಕ್ ಕಂಡೀಷನ್ಸ್. ಐದನೇದಾಗಿ ಕಲೆ ಮತ್ತು ವಾಸ್ತುಶಿಲ್ಪ, ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್. 6.1 ವಿಜ್ಞಾನ ಮತ್ತು ಗಣಿತ, ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್. ಇಷ್ಟು ಆ ಮೆಸೊಪೊಟೇಮಿಯಾ ನಾಗರಿಕತೆಯ ವಿಶಿಷ್ಟವಾಗಿರ್ತಕ್ಕಂಥ ಲಕ್ಷಣಗಳು. ಇನ್ನು ಪ್ರಮುಖವಾಗಿ ನೋಡಿದಾಗ ಮೂರನೇ ಒಂದು ನೋಡಿದಾಗ ಆ ಒಂದು ನಾಗರಿಕತೆಯ ಅವನತಿಗೆ ಕಾರಣಗಳು, ಕೊನೆಯದಾಗಿ ಕನ್ಕ್ಲೂಸಿವ್, ಉಪಸಂಹಾರ. ಇಷ್ಟು ಮೆಸೊಪೊಟೇಮಿಯಾ ನಾಗರಿಕತೆ ಬಗ್ಗೆ ನಾವು ತಿಳಿಬೇಕಾಗಿರ್ತಕ್ಕಂಥದ್ದು. ಆರಂಭದಲ್ಲಿ ನೋಡಿದಾಗ ಫಸ್ಟ್ ಒನ್ ಇಂಟ್ರೊಡಕ್ಷನ್, ಪೀಠಿಕೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ಅಧ್ಯಯನದಲ್ಲಿ ನಾವು ಈಜಿಪ್ಟ್ ನಾಗರಿಕತೆಯ ವಿವರವಾಗಿರ್ತಕ್ಕಂಥ ಅಧ್ಯಯನವನ್ನು ಕೂಡ ನಾವು ಮಾಡಿದ್ದೇವೆ. ಎಲ್ಲ ಆರಂಭಿಕ ನಾಗರಿಕತೆಗಳ ಜನರು ನಿಶ್ಚಿತವಾಗಿ ಈಜಿಪ್ಟಿನ ಅನೇಕ ವಿಷಯಗಳ ಒಂದು ವಿಷಯವನ್ನು ಕೂಡ ಅಲ್ಲಿ ಕಲಿತದ್ದು ಕೂಡ ನಾವು ನೋಡಬಹುದು. ಈಜಿಪ್ಟ್ ನಾಗರಿಕತೆ ಎಲ್ಲ ವಿಶಿಷ್ಟವಾಗಿರ್ತಕ್ಕಂಥ ಒಂದು ವಿಷಯಗಳನ್ನು ನಾವು ಕಲಿತಿರ್ಬೋದು. ಅಷ್ಟಲ್ಲದೆ ಅವರದೇ ಆಗಿರ್ತಕ್ಕಂಥ ಒಂದು ನಾಗರಿಕತೆಯನ್ನು ಶ್ರೀಮಂತಗೊಳಿಸಿದ್ರು, ಅವೆಲ್ಲವನ್ನು ಕೂಡ ನಾವು ನೋಡಿದ್ದೀವಿ. ಈ ಹಿನ್ನೆಲೆಯಲ್ಲಿ ನಾವು ಈ ದಿನ ಒಂದು ತರಗತಿಯಲ್ಲಿ ಮೆಸೊಪೊಟೇಮಿಯಂ ನಾಗರಿಕತೆ, ಅಲ್ಲಿ ಮೆಸೊಪೊಟೇಮಿಯನ್ನರ ನಾಗರಿಕತೆ ಇಡೀ ವಿಶ್ವಕ್ಕೆ ಅವರು ನೀಡಿರ್ತಕ್ಕಂಥ ಕೊಡುಗೆಗಳ ಬಗ್ಗೆ ನಾವು ಈ ದಿನ ಒಂದು ತರಗತಿಯಲ್ಲಿ ಅಧ್ಯಯನ ಮಾಡಬೇಕಾಗಿದೆ. ಕಳೆದ ಒಂದು ತರಗತಿಯಲ್ಲಿ ನಾವು ಇಂದಿನ ಒಂದು ಅಧ್ಯಾಯದಲ್ಲಿ ನಾವು ಈಜಿಪ್ಟ್ ನಾಗರಿಕತೆ ವಿವರವಾಗಿರ್ತಕ್ಕಂಥ ಅಧ್ಯಯನವನ್ನು ನಾವು ಮಾಡಿದ್ದೀವಿ. ಅಲ್ಲಿ ನಡೆದಿರ್ತಕ್ಕಂಥ ಸಂಶೋಧನೆಗಳಾಗಿರ್ಬೋದು, ಆ ನಾಗರಿಕತೆಯ ಕೊಡುಗೆಗಳಾಗಿರ್ಬೋದು, ಅಷ್ಟಲ್ಲದೆ ಆ ನಾಗರಿಕತೆಯ ಒಂದು ಎಲ್ಲ ಹಿನ್ನೆಲೆ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಈ ಒಂದು ತರಗತಿಯಲ್ಲಿ ನಾವು ತಿಳ್ಕೋಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ಮೆಸೊಪೊಟೇಮಿಯಾ ನಾಗರಿಕತೆಯ ಆ ಒಂದು ಕೊಡುಗೆಗಳು, ಇಡೀ ವಿಶ್ವಕ್ಕೆ ನೀಡಿದ ಕೊಡುಗೆಗಳ ಬಗ್ಗೆ ಅಧ್ಯಯನ ಮಾಡಬೇಕಾಗಿದೆ. ಮೆಸೊಪೊಟೇಮಿಯಂ ಇದು ಗ್ರೀಕ್ ಶಬ್ದವಾಗಿದೆ. ನೋಡಿ, ಮೆಸೊಪೊಟೇಮಿಯಂ ಇದು ಯಾವ ಶಬ್ದವಾಗಿದೆ ಅಂದ್ರೆ ಗ್ರೀಕ್ ಲ್ಯಾಂಗ್ವೇಜ್ ಶಬ್ದ, ಭಾಷೆ ಅಂತ ಕೂಡ ಕರೀಬಹುದು ಅಥವಾ ಶಬ್ದ ಅಂತ ಕೂಡ ಕರೀಬಹುದು. ಅಲ್ಲಿ ಮೆಸೊಪೊಟೇಮಿಯಂ ಇದು ಗ್ರೀಕ್ ಶಬ್ದವಾಗಿದ್ದು ಇದರ ಅರ್ಥ ಏನಪ್ಪ ಅಂದ್ರೆ ಮೆಸೊಪೊಟೇಮಿಯಂ ಪದದ ಅರ್ಥವನ್ನು ನೋಡಿದಾಗ ಎರಡು ನದಿಗಳ ನಡುವಿನ ಪ್ರದೇಶ ಅಂತ ಆಗುತ್ತದೆ. ಈ ಮೆಸೊಪೊಟೇಮಿಯಂ ಇದೆಯಲ್ಲ, ಈ ಒಂದು ಗ್ರೀಕ್ ಶಬ್ದ ಇದು. ಮೆಸೊಪೊಟೇಮಿಯಂ ಅಂತಕ್ಕಂಥದ್ದು ಏನಂದ್ರೆ ಗ್ರೀಕ್ ಶಬ್ದವಾಗಿದ್ದು ಈ ಒಂದು ಮೆಸೊಪೊಟೇಮಿಯಂ ಪದದ ಅರ್ಥವನ್ನು ನೋಡಿದಾಗ ಎರಡು ನದಿಗಳ ಪ್ರದೇಶ ಎಂಬ ಅರ್ಥವನ್ನು ಕೂಡ ಕರೀತಾರೆ. ಅಲ್ಲಿ ನಾವು ಕಂಡುಕೊಳ್ಬಹುದು ಎರಡು ನದಿಗಳ ಪ್ರದೇಶ. ನೋಡ್ರಿ, ಮೆಸೊಪೊಟೇಮಿಯಂ ಇದು ಗ್ರೀಕ್ ಶಬ್ದವಾಗಿತ್ತು. ಈ ಮೆಸೊಪೊಟೇಮಿಯಂ
ಮೆಸೊಪೊಟೇಮಿಯಂ ಪದದ ಅರ್ಥವನ್ನು ನಾವು ನೋಡಿದಾಗ ಅಲ್ಲಿ ಅರ್ಥವನ್ನು ನಾವು ನೋಡಿದಾಗ ಎರಡು ನದಿಗಳ ನಡುವಿನ ಪ್ರದೇಶ ಎಂದು ಅರ್ಥ ಆಗುತ್ತದೆ. ಹಾಗೆ ಅವು ಎರಡು ನದಿಗಳು ಯಾವುವು ಅಂತ ನೋಡಿದಾಗ ಯೂಫ್ರೇಟಸ್. ನೋಡ್ರಿ, ಆ ಎರಡು ನದಿಗಳು ಯಾವುವು ಅಂತಂದ್ರೆ ಒಂದು ಯೂಫ್ರೇಟಸ್, ಇನ್ನೊಂದು ಟೈಗ್ರಿಸ್. ಯೂಫ್ರೇಟಿಸ್ ಮತ್ತು ಟೈಗ್ರಿಸ್. ನೋಡ್ರಿ, ಎರಡು ನದಿಗಳ ಪ್ರದೇಶ ಅರ್ಥವನ್ನು ಕೊಡ್ತದಲ್ಲ, ಆ ಎರಡು ನದಿಗಳು ಯಾವುವು ಅಂದ್ರೆ ಒಂದು ಯೂಫ್ರೇಟಿಸ್, ಇನ್ನೊಂದು ಟೈಗ್ರಿಸ್ ಅಂತಕ್ಕಂಥ ಫಲವತ್ತಾಗಿರ್ತಕ್ಕಂಥ ಒಂದು ಮೈದಾನವನ್ನು ರೂಪಿಸತಕ್ಕಂಥವು ಇವು ಎರಡು ಪ್ರಮುಖವಾಗಿರ್ತಕ್ಕಂಥ ನದಿಗಳು. ನೋಡ್ರಿ, ವಿಶ್ವದ ಯಾವುದೇ ಒಂದು ಇತಿಹಾಸವನ್ನು ನೋಡ್ರಿ, ಇವತ್ತು ಸಿಂಧೂ ನಾಗರಿಕತೆ ಶ್ರೀಮಂತ ನಾಗರಿಕತೆಯಲ್ಲಿ ಒಂದು ನಾಗರಿಕತೆ. ಆ ನಾಗರಿಕತೆ ಬೆಳೆಬೇಕಾದ್ರೆ ಅದಕ್ಕೆ ಸಿಂಧು ನದಿ ಪ್ರಮುಖವಾಗಿರ್ತಕ್ಕಂಥ ಒಂದು ಬಯಲು ಪ್ರದೇಶ ಆಗಿತ್ತು. ಅಷ್ಟೇ ಈಜಿಪ್ಟ್ ನಾಗರಿಕತೆ ಅತ್ಯಂತ ಸಂಪದ್ಭರಿತವಾಗಿರ್ತಕ್ಕಂಥ ಫಲವತ್ತಾಗಿರ್ತಕ್ಕಂಥ ನಾಗರಿಕತೆ ಆಗಬೇಕಾದ್ರೆ ಆ ನಾಗರಿಕತೆ ಮೇಲೆ ಅತ್ಯಂತ ಗಾಢವಾಗಿರ್ತಕ್ಕಂಥ ಪ್ರಭಾವವನ್ನು ಬೀರತಕ್ಕಂಥ ಒಂದು ನದಿ ಯಾವುದಂದರೆ ನೈಲ್ ಇದೆ. ಅದರಂತೆ ಈ ಒಂದು ಮೆಸೊಪೊಟೇಮಿಯಂ ಪದದ ಅರ್ಥವನ್ನು ನೋಡಿದಾಗ ಎರಡು ನದಿಗಳ ಪ್ರದೇಶ ಆಗ್ತಿದ್ವಿ. ಹಾಗಿದ್ರೆ ಆ ಎರಡು ನದಿಗಳು ಯಾವುವು ಅಂತ ನೋಡಿದಾಗ ಆ ಎರಡು ನದಿಗಳು ಯಾವುವು ಅಂದ್ರೆ ಒಂದು ಯೂಫ್ರೇಟಿಸ್, ಇನ್ನೊಂದು ಟೈಗ್ರಿಸ್ ಅಂತಕ್ಕಂಥ ನದಿಗಳಿರಲ್ಲ. ಈ ಎರಡು ನದಿಗಳ ಪ್ರದೇಶ ಇರುತ್ತಲ್ಲ ಅತ್ಯಂತ ಫಲವತ್ತಾಗಿರ್ತಕ್ಕಂಥ ಮೈದಾನವನ್ನು ಹೊಂದಿರತಕ್ಕಂಥ ಪ್ರದೇಶ ಈ ಪ್ರದೇಶವಾಗಿತ್ತು ಅಂತ ಹೇಳಿದ್ವಿ. ಆ ಎರಡು ಪ್ರದೇಶ ಯಾವುವು ಅಂದ್ರೆ ಯೂಫ್ರೇಟಿಸ್, ಇನ್ನೊಂದು ಟೈಗ್ರಿಸ್. ಸಿಂಧು ನಾಗರಿಕತೆ ಬೇಕಾದ್ರೆ ಸಿಂಧು ನದಿ ಹೇಗೆ ಫಲವತ್ತಾಗಿರ್ತಕ್ಕಂಥ ಭೂಮಿ ಇತ್ತು, ಈಜಿಪ್ಟ್ ನಾಗರಿಕತೆ ಸಮೃದ್ಧವಾಗಿ ಬೆಳೆಯೋದಕ್ಕೆ ನೈಲ್ ನದಿ ಹೇಗೆ ಗಾಢವಾಗಿರ್ತಕ್ಕಂಥ ಪ್ರಭಾವ ಐತಿ, ಅದಾಗೆ ಮೆಸೊಪೊಟೇಮಿಯಂ ಪದದ ಅರ್ಥ ನೋಡಿದಾಗ ಎರಡು ನದಿಗಳ ಪ್ರದೇಶ ಅಂತ ಕೇಳ್ತೀವಿ. ಆ ಎರಡು ನದಿಗಳು ಯಾವುವು ಅಂದ್ರೆ ಯೂಫ್ರೇಟಿಸ್, ಇನ್ನೊಂದು ಟೈಗ್ರಿಸ್ ಅಂತ ಕೂಡ ನಾವು ಕರಿತೀವಿ. ಈ ನದಿಗಳು ಫಲವತ್ತಾಗಿರ್ತಕ್ಕಂಥ ಮೈದಾನವನ್ನು ರೂಪಿಸಿವೆ ಅಂತ ಹೇಳ್ತೀವಿ. ಆರಂಭಿಕದಲ್ಲಿ ವ್ಯವಸಾಯ ಹಳ್ಳಿಗಳಲ್ಲಿ ನೆಲೆಸಿದ್ರಂತ. ಆರಂಭಿಕ ವ್ಯವಸಾಯಗಳು ಹಳ್ಳಿಗಳಲ್ಲಿ ನೆಲೆಸಿದ್ರು. ಮೆಸೊಪೊಟೇಮಿಯಾ ಜನರ ನಾಗರಿಕತೆಗಳು ಆರಂಭದಲ್ಲಿ ಅವರು ಎಲ್ಲಿ ನೆಲೆಸಿದ್ರೆ ಹಳ್ಳಿಗಳಲ್ಲಿ ವಾಸವಾಗಿದ್ರು. ವಿಲೇಜ್, ಹಳ್ಳಿಗಳಲ್ಲಿ ಕೂಡ ಅವರು ವಾಸವಾಗಿದ್ರು ಅಂತ ನಾವು ನೋಡಬಹುದು. ಹಾಗಾಗಿ ಆರಂಭಿಕ ವ್ಯವಸಾಯಗಾರರು ಹಳ್ಳಿಗಳಲ್ಲಿ ನೆಲೆಸಿದ್ರು. ಜನಸಂಖ್ಯೆಯ ಬೆಳವಣಿಗೆಯೊಂದಿಗೆ ಈ ಹಳ್ಳಿಗಳು ಏನಾದ್ರು ಅಂದ್ರೆ ಪಟ್ಟಣಗಳಾದವು. ಈ ಜನಸಂಖ್ಯೆ ಬೆಳವಣಿಗೆ ಆದಾಗ ಹಳ್ಳಿಗಳು ಏನಂದ್ರೆ ಪಟ್ಟಣಗಳಾದವು. ನೋಡಿ, ಆರಂಭದ ವ್ಯವಸಾಯಗಾರರು ಎಲ್ಲಿ ಜೀವನ ಮಾಡ್ತಾ ಇದ್ರು, ಎಲ್ಲಿ ನೆಲೆಸಿದ್ರು ಅಂತಂದ್ರೆ ಹಳ್ಳಿಗಳಲ್ಲಿ ನೆಲೆಸಿದ್ರು. ಆನಂತರ ಜನಸಂಖ್ಯೆ ಹೆಚ್ಚಾದಂತೆ ಈ ಹಳ್ಳಿಗಳು ಏನಾದ್ರು ಅಂತಂದ್ರೆ ಪಟ್ಟಣಗಳಾಗಿ, ನಂತರ ನಗರಗಳಾಗಿ ಅಲ್ಲಿ ಏನಾಗ್ತದೆ ಅಂತಂದ್ರೆ ಅಭಿವೃದ್ಧಿ ಕೂಡ ಬಂದು ಅಂತ ಹೇಳ್ತೀವಿ. ನೋಡಿ, ಹಳ್ಳಿಯಲ್ಲಿ ಸೇರಿದ್ರೆ ಪಟ್ಟಣ, ಪಟ್ಟಣ ಎಲ್ಲ ಸೇರಿದ್ರೆ ನಗರ ಆಗುತ್ತೆ, ನಗರ ಎಲ್ಲ ಸೇರಿದ್ರೆ ಏನಾಗುತ್ತೆ ಒಂದು ರಾಜ್ಯವಾಗುತ್ತ ಅಂತ ಹೇಳ್ತೀವಲ್ಲ. ಅದರಿಂದ ಆರಂಭಿಕ ವ್ಯವಸಾಯಗಾರರು ಹಳ್ಳಿಯಲ್ಲಿ ನೆಲೆಸಿರುವ ಅವರ ಜನಸಂಖ್ಯೆ ಬೆಳೆದಂತೆ ಅವರು ಪಟ್ಟಣಗಳಲ್ಲಿ ಅಲ್ಲಿರುವ ಪಟ್ಟಣಗಳಾದವು. ಹೀಗೆ ಪಟ್ಟಣಗಳಾಗಿದ್ದು ಮುಂದೊಂದು ದಿವಸ ನಂತರ ಏನಾದ್ರು ಅಂದ್ರೆ ನಗರಗಳಾಗಿ ಅಭಿವೃದ್ಧಿ ಕೂಡ ಹೊಂದಿದ್ವು ಅಂತ ಹೇಳ್ತೀವಿ. ಈ ಮೈದಾನಗಳು ಹಲವು ನಾಗರಿಕತೆಯ ತೊಟ್ಟಿಲುಗಳಾಗಿದ್ವು ಅಂತ ಹೇಳ್ತೀವಿ. ಈ ಮೈದಾನಗಳೆಲ್ಲ ಹಲವು ನಾಗರಿಕತೆಯ ತೊಟ್ಟಿಲುಗಳಾಗಿದ್ವು. ಅಷ್ಟೇ ಹಲವು ನಾಗರಿಕತೆ ತೊಟ್ಟಿಲುಗಳಿದ್ವು. ಇಲ್ಲಿ ಸುಮಾರು ಶಾಸಕರು 3500ರಿಂದ 500 ಅವಧಿಯಲ್ಲಿ ಅನೇಕ ನಾಗರಿಕತೆಗಳು ಹೋಗಬಹುದು ಅಂತ ನೋಡಿ. ಇಲ್ಲಿ ಶಾಸಕರು 3500ರಿಂದ ನೋಡಿ 3500ರಿಂದ 300 ಅವಧಿಯಲ್ಲಿ. ಇಲ್ಲಿ ಅಂದ್ರೆ ಈ ಒಂದು ಮೈದಾನದಲ್ಲಿ, ಈ ಪ್ರದೇಶದಲ್ಲಿ ಈ ಒಂದು ಫಲವತ್ತಾಗಿರ್ತಕ್ಕಂಥ ಒಂದು ಪ್ರದೇಶ ಇತ್ತಲ್ಲ, ಅಲ್ಲಿ ನೋಡಿದಾಗ ನೋಡಿ ಇಲ್ಲಿ ಸುಮಾರು ಶಾಸಕರು 3500ರಿಂದ 500 ಅವಧಿಯಲ್ಲಿ ಅನೇಕ ನಾಗರಿಕರು ಕೂಡ ಬೆಳೆದು ಆಳಿದರು ಅಂತ. ಶಾಸಕರು 3500ರಿಂದ ಸುಮಾರು 300ವರೆಗೆ ಏನಪ್ಪಾ ಅಂತಂದ್ರೆ ಅನೇಕ ನಾಗರಿಕತೆಗಳು ಬೆಳೆದು ಆಳಿದವು ಈ ಒಂದು ಪ್ರದೇಶದಲ್ಲಿ. ಅನೇಕ ನಾಗರಿಕರು ಬೆಳೆದು ಕೂಡ ಆಳಿದ್ರು ಕೂಡ ನಾವು ನೋಡಿದ್ರಿಂದ, ಆದ್ದರಿಂದ ಮೆಸೊಪೊಟೇಮಿಯಂ ನಾಗರಿಕತೆಯನ್ನು ಏನು ಕೇಳ್ತಂದ್ರೆ ನಾಗರಿಕತೆಯ ತೊಟ್ಟಿಲು ಅಥವಾ ನಾಗರಿಕತೆಯ ಸಮಾಧಿ ಎಂದು ಕೂಡ ಕರೆಯಲಾಗಿದೆ. ನೋಡ್ರಿ, ಶಾಸಕರು 3500 ಸುಮಾರು ಶಾಸಕರು 3500ರಿಂದ
ಅಲ್ಲಿ ಬೆಳೆದು ಆಳಿದವಲ್ಲ. ಆದ್ದರಿಂದ ಮೆಸೊಪೊಟೇಮಿಯಾ ನಾಗರಿಕತೆಯನ್ನು ನಾಗರಿಕತೆಗಳ ಸಮಾಧಿ ಅಥವಾ ನಾಗರಿಕತೆಯ ತೊಟ್ಟಿಲು ಎಂದು ಕೂಡ ಕರೆಯಲಾಗಿದೆ. ನಿಮ್ಗೊಂದು ಪ್ರಶ್ನೆ ಇದೆ, ನಾಗರಿಕತೆಗಳ ತೊಟ್ಟಿಲು ಎಂದು ಏಕೆ ಕರೆಯಲಾಗಿದೆ? ಸಹಜ 3500ರಿಂದ 300ರವರೆಗೆ ಈ ಒಂದು ಪ್ರದೇಶದಲ್ಲಿ ಹಲವಾರು ನಾಗರಿಕತೆಗಳು ಬೆಳೆದು ಆಳಿದು, ಆದ್ದರಿಂದ ಈ ನಾಗರಿಕತೆಯನ್ನು ಏನಂತ ಕರೀತಾರೆ ಅಲ್ಲಿ ಮೆಸೊಪೊಟೇಮಿಯಾ ಅಥವಾ ಮೆಸೊಪೊಟೇಮಿಯಾ ನಾಗರಿಕತೆಯನ್ನು ಏನು ಕರೀತಾರೆ ನಾಗರಿಕತೆಗಳ ತೊಟ್ಟಿಲು ಅಥವಾ ಸಮಾಧಿ ಎಂದು ಕೂಡ ಕರೆದಿದ್ದಾರೆ ಅಂತ. ಈ ಮೆಸೊಪೊಟೇಮಿಯಾ ಇದು ಇಂದಿನ ಪೂರ್ವ ನೋಡ್ರಿ, ಅದರ ಭೌಗೋಳಿಕ ಹಿನ್ನೆಲೆ ನೋಡಿದಾಗ ಈ ಮೆಸೊಪೊಟೇಮಿಯಾ ಇದು ಇಂದಿನ ಪೂರ್ವ ಸಿರಿಯಾ, ದಕ್ಷಿಣ ಟರ್ಕಿ, ಇರಾಕಿನ ಭೂಭಾಗವನ್ನು ಕೂಡ ಒಳಗೊಂಡಿದೆ ಅಂತ ನೋಡ್ರಿ. ಮತ್ತೊಮ್ಮೆ ಬೇಕಾದ್ರೆ ನೋಡ್ತೇನೆ, ಅದರ ಒಂದು ಭೌಗೋಳಿಕ ಹಿನ್ನೆಲೆಯನ್ನು ನೋಡಿದಾಗ ಮೆಸೊಪೊಟೇಮಿಯಾ ಇಂದಿನ ಪೂರ್ವ ಸಿರಿಯಾ ಆಗಿರ್ಬೋದು ಮತ್ತು ದಕ್ಷಿಣ ಟರ್ಕಿ ಆಗಿರ್ಬೋದು ಹಾಗೂ ಇರಾಕಿನ ಭೂಭಾಗಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಪ್ರದೇಶವಾಗಿದೆ. ಇದನ್ನು ಸಿನ್ನಾರ ಪ್ರದೇಶ ಎಂದು ಕೂಡ ಕರೆಯಲಾಗ್ತದೆ ಅಂತ. ಈ ಒಂದು ಪ್ರದೇಶವನ್ನು ಸಿನ್ನಾರ ಪ್ರದೇಶ ಎಂದು ಕೂಡ ಕರೆಯಲಾಗ್ತಿತ್ತು. ಈ ಪ್ರದೇಶವು ಪ್ರಾಚೀನ ಸಂಸ್ಕೃತಿ ನಾಗರಿಕತೆಯ ಕೇಂದ್ರವಾಗಿತ್ತು. ನೋಡ್ರಿ, ಈ ಪ್ರದೇಶ ಇದಲ್ಲ, ಮೆಸೊಪೊಟೇಮಿಯಾ ಪ್ರದೇಶ ಇದಲ್ಲ, ಇದು ಈ ಪ್ರದೇಶವು ಪ್ರಾಚೀನ ಸಂಸ್ಕೃತಿ ಮತ್ತು ನಾಗರಿಕತೆಯ ಕೇಂದ್ರವಾಗಿತ್ತಂತ. ನೋಡ್ರಿ, ಕಲ್ಚರ್ ಅಂಡ್ ಸಿವಿಲೈಸೇಷನ್, ನಾಗರಿಕತೆ ಮತ್ತು ಸಂಸ್ಕೃತಿಯ ಕೇಂದ್ರವಾಗಿತ್ತು. ಅಷ್ಟೇ ಈ ಒಂದು ಮೆಸೊಪೊಟೇಮಿಯಾ ನಾಗರಿಕತೆಯು ಈಜಿಪ್ಟ್ ಮತ್ತು ಭಾರತದ ತನ್ನ ಪ್ರಭಾವವನ್ನು ಸಲ್ಲಿಸುತ್ತಂತ. ಕೇವಲ ತನ್ನೇ ವ್ಯಾಪ್ತಿಯನ್ನಷ್ಟಲ್ಲ, ಈ ಒಂದು ನಾಗರಿಕತೆ ಇದೆಯಲ್ಲ ಈಜಿಪ್ಟ್ ಮತ್ತು ಭಾರತದವರೆಗೂ ತನ್ನ ಪ್ರಭಾವವನ್ನು ಕೂಡ ವಿಸ್ತರಿಸುವುದು ನಾವಲ್ಲಿ ನೋಡಬಹುದು. ಅಷ್ಟೇ ನೋಡಿದಾಗ ಈ ನಾಗರಿಕತೆಯು ನಿಶ್ಚಿತವಾದ ಕಾಲವನ್ನು ಕೂಡ ಊಹಿಸುವುದು ಬಹಳ ಕಠಿಣವಾಗಿದೆ. ಇಲ್ಲಿಂದ ಎಲ್ಲಿವರೆಗೆ ಆಗುತ್ತೆ ಒಂದು ಕಡೆ ಹೇಳುವುದು ಕಠಿಣವಾಗಿದೆ. ಯಾಕಂದ್ರೆ ಈ ನಾಗರಿಕತೆ ನಿಶ್ಚಿತವಾದ ಕಾಲವನ್ನು ಊಹಿಸುವುದು ಬಹಳ ಕಠಿಣವಾಗಿದೆ. ಸ್ವವಿವರವಾಗಿರ್ತಕ್ಕಂಥ ಒಮ್ಮತವಾಗಿರ್ತಕ್ಕಂಥ ಅಭಿಪ್ರಾಯ ಇಲ್ಲ, ಇಷ್ಟೇ ಆಗುತ್ತೆ, ಇದುವರೆಗೆ ಆಗುತ್ತೆ ಅಂತ ಹೇಳಿ. ಹಾಗಾಗಿ ಈ ನಾಗರಿಕತೆ ನಿಶ್ಚಿತವಾದ ಕಾಲವನ್ನು ಊಹಿಸುವುದು ಬಹಳ ಕಠಿಣವಾಗಿದೆ. ಇತಿಹಾಸಕಾರರು ಈ ನಾಗರಿಕತೆ ಅಂದಾಜನ್ನು ಹೇಳಿದ್ದಾರೆ. ಅಂದಾಜುಗಳು ನಿಖರವಾಗಿರ್ತಕ್ಕಂಥ ಹೇಳಿಲ್ಲ. ಈ ನಾಗರಿಕತೆ ಬಗ್ಗೆ ನಿಶ್ಚಿತವಾಗಿ ಊಹಿಸುವುದು ಬಹಳ ಕಠಿಣವಾಗಿದೆ. ಆದರೂ ಕೂಡ ಇತಿಹಾಸಕಾರ ನಾಗರಿಕತೆ ಅಂದಾಜನ್ನು ನೋಡಿದಾಗ 4,000 ನೋಡ್ರಿ, ಇದು ಡೆಲಿವರಿಗೆ ಕಾಲ ಅಂತ ಇದ್ದಾಗ 4,000ರಿಂದ 3,000ಗಳ ಮಧ್ಯದಲ್ಲಿ ಅಂತ ಕೂಡ ಅವರು ಹೇಳಿದ್ದು ಕೂಡ ನಾವು ನೋಡ್ರೆ. ಇಲ್ಲಿಂದ ಎಲ್ಲಿವರೆಗೆ ಈ ನಾಗರಿಕತೆ ಕಾಲವನ್ನು ನೋಡಿದ ಇತಿಹಾಸಕಾರ ಪ್ರಕಾರ 4,000ರಿಂದ 3,000 ಮಧ್ಯದಲ್ಲಿ ಪ್ರಾರಂಭವಾಗಿರಬಹುದು ಎಂದು ಅಂದಾಜಿಸಿದ್ದಾರೆ. ಕನ್ಫರ್ಮ್ ಹೇಳೋ ಅಂದಾಜಿಸಿದ್ದಾರೆ. ಈ ನಾಗರಿಕತೆ ಕಾಲವನ್ನು ನೋಡಿದ ಇತಿಹಾಸಕಾರರು 4,000ರಿಂದ 3,000 ಮಧ್ಯ ಕಾಲವಾಗಿರಬಹುದು ಎಂದು ಅವರು ಏನ್ ಮಾಡಿದ್ದಾರೆ ಅಂದ್ರೆ ಅಂದಾಜಿಸಿದ್ದಾರೆ. ಮೆಸೊಪೊಟೇಮಿಯಾ ಪ್ರದೇಶವು ಈಜಿಪ್ಟ್ನಂತಹ ನೈಸರ್ಗಿಕ ರಕ್ಷಣೆ ಇಲ್ಲದೆ ಮೇಲಿಂದ ಮೇಲೆ ವಿದೇಶಿಯರ ದಾಳಿಗೆ ತುತ್ತಾಯಿತು. ನೋಡಿ, ಈಜಿಪ್ಟ್ ನಾಗರಿಕತೆಗೆ ರಕ್ಷಣೆ ಇತ್ತು, ನೈಸರ್ಗಿಕ ತಡೆಗಳು ಇತ್ತು. ಆದರೆ ಮೆಸೊಪೊಟೇಮಿಯಾ ಪ್ರದೇಶವು ಈಜಿಪ್ಟ್ನಂತಹ ನೈಸರ್ಗಿಕ ರಕ್ಷಣೆ ಇಲ್ಲದೆ ಮೇಲಿಂದ ಮೇಲೆ ವಿದೇಶಿಯರ ದಾಳಿಗೆ ಒಳಗಾಗಬೇಕಾಗಿತ್ತು. ಇದರ ಪರಿಣಾಮವಾಗಿ ಅನೇಕ ಸಾಮ್ರಾಜ್ಯಗಳ ಏಳಿಗೆಯಾಯಿತು. ಯಾಕಂದ್ರೆ ಮೇಲಿಂದ ಮೇಲೆ ದಾಳಿ ಮಾಡಿರಲ್ಲ, ಈ ದಾಳಿ ಮಾಡಿದ್ರಿಂದ ಅಲ್ಲಿ ಏನಂತಂದ್ರೆ ವಿದೇಶಿಯರ ಇದರ ಪರಿಣಾಮವಾಗಿ ಅನೇಕ ಸಾಮ್ರಾಜ್ಯಗಳ ಏಳಿಗೆ ಮತ್ತು ಅವನತಿಗೆ ಕೂಡ ಕಾರಣವಾಯಿತು. ಒಟ್ಟಾರೆ 5 ಪ್ರಮುಖ ಜನಾಂಗಗಳು ಮೆಸೊಪೊಟೇಮಿಯಾದ ಸಂಸ್ಕೃತಿ ಮತ್ತು ನಾಗರಿಕತೆಯನ್ನು ಕೂಡ ರೂಪಿಸಿರುವಂತ. ನೋಡ್ರಿ, ಈ ನಾಗರಿಕತೆ ಸಂಸ್ಕೃತಿ ಉಳಿಸಬೇಕಾದ್ರೆ ಅಥವಾ ನಾಗರಿಕತೆಯನ್ನು ರೂಪಿಸಬೇಕಾದ್ರೆ 5 ಪ್ರಮುಖವಾಗಿರ್ತಕ್ಕಂಥ ಜನಾಂಗಗಳು ಮೆಸೊಪೊಟೇಮಿಯಾದ ಸಂಸ್ಕೃತಿ ಮತ್ತು ನಾಗರಿಕತೆಯನ್ನು ರೂಪಿಸಿರುವಂತ. 5 ಯಾವುವು ಅಂತ ಒಂದೊಂದೇ ನೋಡೋಣ. ನೋಡ್ರಿ, ಈ ಮೆಸೊಪೊಟೇಮಿಯಾ ಏನಿದೆಯಲ್ಲ, ಈ ಮೆಸೊಪೊಟೇಮಿಯಾ ಜನಾಂಗವು ಈ ಮೆಸೊಪೊಟೇಮಿಯಾ ಸಂಸ್ಕೃತಿ ಮತ್ತು ನಾಗರಿಕತೆಯನ್ನು ರೂಪಿಸುವುದಕ್ಕಾಗಿ 5 ಪ್ರಮುಖವಾಗಿರ್ತಕ್ಕಂಥ ಜನಾಂಗಗಳು ನೋಡೋಣ. ಮೆಸೊಪೊಟೇಮಿಯಾ ಇವತ್ತೇನಾದರೂ ನಾಗರಿಕತೆ ಮತ್ತು ಸಂಸ್ಕೃತಿ ಉಳಿಬೇಕಾದ್ರೆ ಅಲ್ಲಿ 5 ಜನಾಂಗಗಳು ಕೂಡ ಪ್ರಮುಖವಾಗಿದ್ದು ಅಂತ ಹೇಳ್ತೇವೆ. ಒಂದನೇದು ಸುಮೇರಿಯರು
5 ಜನಾಂಗಗಳು ಯಾವ್ಯಾವ ಅಂತ ಒಂದೊಂದು ನೋಡೋಣ. ನೋಡಿ ಮತ್ತೊಮ್ಮೆ ಹೇಳುತ್ತೆ, ಈ ಕೆಳಗಿನ ಪ್ರಮುಖ 5 ಜನಾಂಗಗಳು ಮೆಸೊಪೊಟೇಮಿಯಾದ ಸಂಸ್ಕೃತಿ ಮತ್ತು ನಾಗರಿಕತೆಯನ್ನು ರೂಪಿಸುವಂತೆ ಮಧ್ಯದ ಯಾವುದು ಅಂತಂದ್ರೆ ಸುಮೀನಿಯರು. ಈ ಸುಮೀನಿಯರು ಮಧ್ಯದ ಯಾವ ಜನಾಂಗ ಅಂದ್ರೆ ಸುಮೀನಿಯರು ಅಂತ ಕೂಡ ಕರಿತೀವಿ. ನೋಡ್ರಿ, ಇವರು ಮೆಸೊಪೊಟೇಮಿಯಾ ನಾಗರಿಕತೆ ಅಧಿಕಾರ ಏನು ಮೆಸೊಪೊಟೇಮಿಯಾ ನಾಗರಿಕತೆ ಇದೆಯಲ್ಲ, ಮೆಸೊಪೊಟೇಮಿಯಾ ನಾಗರಿಕತೆ ಬೆಳಿಬೇಕಾದ್ರೆ ಅದರ ಅಧಿಕಾರಿ ಯಾರಂದ್ರೆ ಸುಮೀನಿಯರು ಜನಾಂಗದವರು. ನಮ್ಮಲ್ಲಿ ಹೆಂಗೆ ಟೋಟಾಸ್ಟಲ್ ಮಂಗಲಾಡ್ ಅಂತೇಳಿ ಜನಾಂಗಗಳಿದಾವಲ್ಲ, ಅದರಿಂದ ಆ ಮೆಸೊಪೊಟೇಮಿಯಾ ಅಂತಕ್ಕಂಥ ನಾಗರಿಕತೆ ಸಂಸ್ಕೃತಿ ನಾಗರಿಕತೆ ರೂಪಿಸಬೇಕಾದ್ರೆ ಮೊದಲನೇ ಒಂದು ಜನಾಂಗ ಯಾವುದಂದ್ರೆ ಸುಮೇನಿಯನವರು ಅಂತಕ್ಕಂಥವ್ರು ಈ ಒಂದು ಮೆಸೊಪೊಟೇಮಿಯಾ ನಾಗರಿಕತೆಯ ಅಧಿಕಾರರಾಗಿದ್ದರು. ಇವರು ಮೊದಲು ಸುಮೇರ ಪ್ರದೇಶದಲ್ಲಿ ವಾಸಿಸಿದ್ರು. ನೋಡ್ರಿ, ಇವರು ಈ ಜನಾಂಗದವರು ಯಾವ ಪ್ರದೇಶದಲ್ಲಿ ವಾಸಿಸಿದ್ರೆ ಸುಮೇರ ಅಂತಕ್ಕಂಥ ಪ್ರದೇಶದಲ್ಲಿ ಇವರು ವಾಸಿಸಿದ್ರಿಂದ ಈ ಒಂದು ಜನಾಂಗಕ್ಕೆ ಏನಂತ ಹೆಸರು ಬಂತು ಅಂತಂದ್ರೆ ಸುಮೇನಿಯರು ಅಂತಕ್ಕಂಥದ್ದು ಹೆಸರು ಕೂಡ ಬಂತು ಅಂತ ಕೂಡ ಕರೀಬಹುದು. ಇನ್ನು ಎರಡನೇದಾಗಿ ಅಕ್ಕಾಡಿನಿಯರು. ನೋಡ್ರಿ, ನಾಗರಿಕತೆ ಮಾಡತಕ್ಕಂಥ 5 ಜನಾಂಗಗಳನ್ನು ನೋಡಿದಾಗ ಇನ್ನು ಎರಡನೇ ನೋಡಿದಾಗ ಅಕ್ಕಾಡಿನಿಯರು. ನೋಡ್ರಿ, ಇವರು ಒಂದು ಕಾನ್ಸೆಪ್ಟ್ ಅಲ್ಲಿ 5 ಜನಾಂಗಗಳನ್ನು ನೋಡಿದಾಗ ಈ ಒಂದು ಸುಮೀನಿಯರು ಜನಾಂಗ ಇದೆಯಲ್ಲ, ಇವರನ್ನು ಮೆಸೊಪೊಟೇಮಿಯಾ ನಾಗರಿಕತೆ ಅಧಿಕಾರಗಳು ಅಂತ ಕರಿತೀವಿ. ಇವರು ಸುಮೇರ ಅಂತಕ್ಕಂಥ ಪ್ರದೇಶದಲ್ಲಿ ವಾಸದಿಂದ ಈ ಒಂದು ಜನಾಂಗಕ್ಕೆ ಏನಂತ ಹೆಸರು ಬಂದ್ರೆ ಸುಮೀನಿಯರು ಅಂತ ಹೆಸರು ಬಂತು. ಇನ್ನು ಎರಡನೇ ಜನಾಂಗ ಯಾವುದು ಅಂತಂದ್ರೆ ಅಕ್ಕಾಡಿನಿಯರು. ನೋಡ್ರಿ, ಇವರು ಸಿನ್ನಾರದ ವಾಯುವ್ಯಕ್ಕೆ ವಾಸಿಸಿದ್ರು ಅಂತ. ಸಿನ್ನಾರ ಅಂತಕ್ಕಂಥ ಒಂದು ಪ್ರದೇಶ ಇದೆಯಲ್ಲ, ಆ ಸಿನ್ನಾರದ ವಾಯುವ್ಯಕ್ಕೆ ವಾಸಿಸಿದ್ರು. ಆ ಪ್ರದೇಶಕ್ಕೆ ಅಕ್ಕಾಡ ಎಂದು ಕರೆಯುತ್ತಾರೆ ಅಂತ. ಆ ಸುಮೇರ ವಾಯು ಪ್ರದೇಶದಲ್ಲಿ ವಾಸಿಸಿದ್ರಲ್ಲ, ಆ ಪ್ರದೇಶಕ್ಕೆ ಏನು ಕರೀತಿದ್ರೆ ಅಕ್ಕಾಡ ಎಂದು ಕರೆಯುತ್ತಿದ್ರು. ಆದ್ದರಿಂದ ಇವರಿಗೆ ಅಕ್ಕಾಡಿನಿಯರು ಅಂತಕ್ಕಂಥ ಹೆಸರು ಕೂಡ ಬಂತು ಅಂತ ಹೇಳ್ಬೋದು. ನೋಡಿ, ಅವರು ಸುಮೇರ ಪ್ರಾಂತ್ಯದಲ್ಲಿ ವಾಸಿಸಿದ್ರು, ಹಾಗಾಗಿ ಸುಮೇರ ಅಂತ ಬಂತು. ಇನ್ನು ಇವರು ವಿಶೇಷವಾಗಿ ನೋಡಿದಾಗ ಅಲ್ಲಿ ಸಿನ್ನಾರ ವಾಯುವ್ಯಕ್ಕೆ ವಾಸಿಸಿದ್ರು, ಆ ಪ್ರದೇಶಕ್ಕೆ ಅಕ್ಕಾಡ ಎಂದು ಕೂಡ ಕರೆಯುತ್ತಿದ್ರು. ಆದ್ದರಿಂದ ಇವರಿಗೆ ಅಕ್ಕಾಡಿನಿಯರು ಎಂಬ ಹೆಸರು ಕೂಡ ಬಂತು ಅಂತ ಹೇಳಿದ್ವಿ. ಇವರು ಸುಮೀನರು ಒಂದು ಪ್ರದೇಶವನ್ನು ಕೂಡ ವಸಪಡಿಸಿದ್ರು. ಯಾರು ಅಕ್ಕಾಡಿನಿಯರು ಏನಂತಂದ್ರೆ ಇವರು ಸುಮೇರ ಪ್ರದೇಶವನ್ನು ವಸಪಡಿಸಿಕೊಂಡ್ರು ಮತ್ತು ಆ ಸಂಸ್ಕೃತಿ ಅನೇಕ ಅಂಶಗಳನ್ನು ಕೂಡ ಮುಂದುವರಿಸಿದ್ರು ಅಂತ ಇವರು. ಇವರಲ್ಲಿ ಒಂದನೇ ಸರ್ಗಲ್ ಎಂಬುವನು ಅತ್ಯಂತ ಯಶಸ್ವಿ ದೊರೆಯಾಗಿದ್ದಂತ ಅಕ್ಕಾಡಿನಿಯರ ಅತ್ಯಂತ ಯಶಸ್ವಿಯಾಗಿರ್ತಕ್ಕಂಥ ದೊರೆ ಯಾರಂದ್ರೆ ಒಂದನೇ ಸದ್ಖಾನ್. ಎಷ್ಟನೇ ಸದ್ಖಾನ್? ಒಂದನೇ ಸದ್ಖಾನ್ ಅತ್ಯಂತ ಯಶಸ್ವಿ ದೊರೆಯಾಗಿದ್ದ. ಇವನು ತನ್ನ ರಾಜ್ಯವನ್ನು ಬಲಿಷ್ಠಗೊಳಿಸಿದ ಅಲ್ಲದೆ ಅಗಾಧಿ ಅಕ್ಕಾಡಿನಿಯರ ರಾಜನಾಗಿತ್ತು. ಅಕ್ಕಾಡಿನಿಯರ ಒಂದು ರಾಜನಾಗಿದ್ದರೆ ಅಗಾಧಿ ಅಂತಕ್ಕಂಥದ್ದು ಅಕ್ಕಾಡಿನಿಯರ ರಾಜನಾಗಿತ್ತು. ಇಷ್ಟು ಎರಡನೇದಾಗಿ. ಇನ್ನು ಮೂರನೇ ಜನಾಂಗ ಯಾವುದು ಅಂತ ಹೇಳಿದಾಗ ಅಮೋರಿನಿಯರು ಅಥವಾ ಬೇಬಿಲಿನಿಯರು ಅಂತ ಕೊಡ್ತಾರೆ. ಅಮೋರಿನಿಯರು ನೋಡಿ, ಈಜಿಪ್ತಿನ ನಾಗರಿಕತೆ ನೋಡಿದೆ ಅಂತ ಕರೀತೀವಿ. ಈ ಮೆಸೊಪೊಟೇಮಿಯಾ ನಾಗರಿಕತೆ ನೋಡಿದಾಗ ಇಲ್ಲಿ ಮೆಸೊಪೊಟೇಮಿಯಾ ಸಂಸ್ಕೃತಿ ನಾಗರಿಕತೆ ರೂಪಿಸಬೇಕಾದ್ರೆ ಈ ಜನಾಂಗಗಳು ಪ್ರಮುಖ ಪಾತ್ರ ವಹಿಸಿದಲ್ಲ. ಒಂದು ನೋಡಿದ್ವಿ ಸುಮ್ಮನೆ, ಎರಡು ನೋಡಿದ್ವಿ ಅಕ್ಕಾಡಿನಿಯರು, 3 ನೋಡಿದ್ವಿ. ಅಲ್ಲಿ ಏನಂದ್ರೆ ಅಮೋರಿನಿಯರು ಅಂತ ಹೇಳ್ತೀವಿ. ಇವರು ಅಕ್ಕಾಡಿನಿಯರನ್ನು ಧ್ವಂಸ ಮಾಡಿದರು. ಇವರನ್ನು ಧ್ವಂಸ ಮಾಡಿದರು ಯಾರು? ಅಕ್ಕಾಡಿನಿಯರನ್ನು ಧ್ವಂಸ ಮಾಡಿ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ಅಷ್ಟೇ ಆಗ 750 ವರ್ಷಗಳ ಕಾಲ ರಾಜಕೀಯ ಉಂಟಾಯಿತು. 750 ವರ್ಷಗಳ ಕಾಲ ರಾಜಕೀಯ ಉಂಟಾಯಿತು. ಸಾಮ್ರಾಟನಾಗಿರ್ತಕ್ಕಂಥ ಅಮೀರಾಗಿ ಈ ಜನಾಂಗದ ಶ್ರೇಷ್ಠವಾಗಿರ್ತಕ್ಕಂಥ ದೊರೆಯಾಗಿದ್ದ ಅಮೀರಾಗಿ ಬೇರೆ ಇಂಪಾರ್ಟೆಂಟ್ ಕ್ವಶನ್ 5 ಮಾರ್ಕ್ಸ್. ಇಲ್ಲಿ ಅಮೋರಿಯನ್ನಾಗಿರ್ತಕ್ಕಂಥ ಸಮರ್ಥವಾಗಿರ್ತಕ್ಕಂಥ ದೊರೆ ಯಾರಾಗಿತ್ತು? ಪ್ರಸಿದ್ಧವಾಗಿರ್ತಕ್ಕಂಥ ದೊರೆ ಯಾರಾಗಿತ್ತು ಅಂದ್ರೆ ಅಮೀರಾವಿ. ನೋಡ್ರಿ, ಈತ ಅಮೀರಿನ ಜನಾಂಗದವನಾಗಿದ್ದ. ಈ ಅಮೀರಾವಿ ಈತನ ಕಾನೂನಿಗೆ ಪ್ರಸಿದ್ಧನಾಗಿದ್ದ. ಅಮೀರಾವಿ ಇರತಕ್ಕಂಥ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ದೊರೆಯಾಗಿದ್ದ. ಕಾನೂನು ರಚನಾಕಾರನ ಕೂಡ ಆಗಿದ್ದ. ಅಮೀರಾವಿ ಬಂದ ನಂತರ ಅಮೀರರ ಸಂಸ್ಕೃತಿ ಜಡವಾಯಿತು ಅಂತ ಹೇಳ್ತೀವಿ. ಅದಾದ ನಂತರ 4ನೇ ಜನಾಂಗ ಯಾವುದು ಅಂತ ಹೇಳೋಣ? ಅಸ್ಸಿರಿಯರು. ಅಸ್ಸಿರಿಯನ್ನರು ಅಸ್ಸಿರಿಯನ್ನರು ಇವರು ಸಾಮ್ರಾಟ ತಿರ್ಪತ್ ಪಿಲ್ಸನ್ನ ಕಾಲದಲ್ಲಿ
ಸಾಮ್ರಾಟ ತಿಲ್ಗಾತನ ಒಂದು ಕಾಲದಲ್ಲಿ ಮೆಸೊಪೊಟೇಮಿಯರ ವೈಭೋಗವನ್ನು ಮರಳಿ ಸ್ಥಾಪಿಸತಕ್ಕಂಥ ಒಂದು ಕೀರ್ತಿ ಯಾರಿಗೆ ಸಲ್ಲುತ್ತದೆ? ಅಸ್ಸೀರಿಯರಿಗೆ ಸಲ್ಲುತ್ತದೆ ಅಂತ ಕೂಡ ನಾವು ಹೇಳ್ಬೋದು. ಇವರು ಬೃಹತ್ ಸಾಮ್ರಾಜ್ಯವನ್ನೇ ಕಟ್ಟಿದ್ರು ನೋಡ್ರಿ. ಅಸ್ಸೀರಿಯರ ಒಂದು ಬೃಹತ್ ಆಗಿರ್ತಕ್ಕಂಥ ಸಾಮ್ರಾಜ್ಯವನ್ನು ಕಟ್ಟಿದ್ರು. ಎರಡನೇ ಸರ್ಗನ್ ಆಗಿರ್ಬೋದು, ಸನ್ನಿ ಚರೀಫ್ ಆಗಿರ್ಬೋದು ಮತ್ತು ಅಸ್ಸೂರು ಬಾನಿಪಲ್ ಆಗಿರ್ಬೋದು ವಂಶದ ಪ್ರಸಿದ್ಧವಾಗಿರ್ತಕ್ಕಂಥ ದೊರೆಗಳಾಗಿದ್ದರು. ಅಷ್ಟೇ ಅಲ್ಲಿ ನೀನುವೇಹ ಇವರ ರಾಜನಾಗಿತ್ತು. ನೀನುವೇಹ ಇವರ ಒಂದು ರಾಜನಾಗಿತ್ತು. ಯಾವುದು? ಇಲ್ಲಿ ಅಸ್ಸೀರಿಯರ ರಾಜಧಾನಿ ನೀನುವೇಹ ಆಗಿತ್ತು. ಇನ್ನು ಕೊನೆಯದಾಗಿ ನೋಡಿದಾಗ ಚಾಲ್ಡಿನಿಯರು. ಕೊನೆಯ ಜನಾಂಗ ಚಾಲ್ಡಿನಿಯರು. ಚಾಲ್ಡಿನಿಯರು ಐದನೇ ಜನಾಂಗ ನೋಡ್ರಿ. ಅಸ್ಸೂರ ಬಾನಿಪಲನ ಮರಣದ ನಂತರ ಚಾಲ್ಡಿನಿಯರ ಅಧಿಕಾರ ಬಂದಂತ ಅಸ್ಸೂರ ಬಾನಿಪಲ ಏನಿದ್ದಲ್ಲ, ಆ ಅಸ್ಸೂರ ಬಾನಿಪಲನ ಮರಣದ ನಂತರ ಈ ಒಂದು ಚಾಲ್ಡಿನಿಯರು ಅಧಿಕಾರಕ್ಕೆ ಬಂದರು ಅಂತ ಹೇಳಿದ್ವಿ. ಇವರು ನಿನ್ವೇಹ ನಗರವನ್ನು ನಾಶ ಮಾಡಿದರು. ನೋಡಿ, ಅಸ್ಸೀರಿಯರ ರಾಜಧಾನಿಯಾಗಿರ್ತಕ್ಕಂಥ ನಿನ್ವೇಹ ರಾಜಧಾನಿಯನ್ನು ಏನು ಮಾಡಿದ್ರು? ನಾಶ ಮಾಡಿದ್ರು. ಮತ್ತು ಬ್ಯಾಬಿಲೋನಿಯಾದ ಪುನರ್ನಿರ್ಮಾಣ ಮಾಡಿ ತಮ್ಮ ರಾಜಧಾನಿ ಮಾಡಿದ್ರು. ನೋಡ್ರಿ, ಇವರು ಚಾಲ್ಡಿನಿಯರ ರಾಜಧಾನಿ ಮಾಡ್ಕೊಂಡ್ರೆ ಬ್ಯಾಬಿಲಿಯನ್ ತಮ್ಮ ರಾಜಧಾನಿ ಕೂಡ ಮಾಡಿಕೊಂಡು ಅಂತ ಹೇಳ್ತೀವಿ. ಆದ್ದರಿಂದ ಇವರನ್ನು ಹೊಸ ಬ್ಯಾಬಿಲಿಯನ್ ಎಂದು ಕೂಡ ಕರೆದರು. ಚಾಲ್ಡಿನಿಯರ್ ಅಥವಾ ಹೊಸ ಬ್ಯಾಬಿಲಿಯನ್ ಎಂದು ಕೂಡ ಕರೆಯಲಾಗಿದೆ. ಇನ್ನು ಈ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ದೊರೆಯನ್ನು ನೋಡಿದಾಗ ನೇಬುಕಡ್ನೆಚ್ಚರ್ ಎಂಬತಕ್ಕಂಥವನು ಪ್ರಸಿದ್ಧವಾಗಿರ್ತಕ್ಕಂಥ ದೊರೆ. ಒಂದು ಮಾತು ಕೇಳ್ತಾರ, ತೂಗುವ ಉದ್ಯಾನವನ್ನು ನಿರ್ಮಿಸಿದವರು ಯಾರು ಅಂತ ಕೇಳ್ತಾರ? ನೇಬುಕಡ್ನೆಚ್ಚರ್ ಅಂತ ಹೇಳ್ಬೇಕು. ಅಥವಾ ಎರಡು ಮಾತು ಹಿಂಗೆ ಕೇಳ್ತಾನ, ತೂಗುವ ಉದ್ಯಾನ ಎಲ್ಲಿದೆ, ಅದನ್ನು ಕಟ್ಟಿಸಿದವರು ಯಾರು ಅಂತ ಕೇಳ್ತಾರ? ತೂಗುವ ಉದ್ಯಾನ ಬ್ಯಾಬಿಲೋನಿಯಲ್ಲಿದೆ, ಅದನ್ನು ಕಟ್ಟಿಸೋರು ನೇಬುಕಡ್ನೆಚ್ಚರ್ ಅಂತ ಹೇಳ್ಬೇಕು. ನೇಬುಕಡ್ನೆಚ್ಚರ್ ಯಾವ ಜನಾಂಗದ ಪ್ರಸಿದ್ಧ ದೊರೆ ಏನಿದೆ? ಚಾಲ್ಡಿನಿಯರ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ದೊರೆ ಯಾರಾಗಿದ್ರೆ ನೇಬುಕಡ್ನೆಚ್ಚರ್ ಆಗಿದ್ದ. ಈತ ತೂಗುವ ಉದ್ಯಾನವನ್ನು ಕೂಡ ನಿರ್ಮಿಸಿದ ಅಂತ ಹೇಳ್ತಾರೆ. ಇಷ್ಟು ಚಾಲ್ಡಿನಿಯರ ಬಗ್ಗೆ ತಿಳ್ಕೊಂಡ್ರೆ, ಇಷ್ಟು ವೈಭವವನ್ನು ಹೊಂದಿರತಕ್ಕಂಥ ಚಾಲ್ಡಿಯನ್ ಜನಾಂಗ ಕೊನೆಗೆ 1532ರಲ್ಲಿ ಬ್ಯಾಬಿಲಿಯನನ್ನು ವಶಪಡಿಸಿಕೊಂಡ ನಂತರ ಚಾಲ್ಡಿಯನ್ ಸಾಮ್ರಾಜ್ಯ ಕೂಡ ಅಲ್ಲಿ ಮನೆ ಬರುತ್ತಂತ. ಅಂದ್ರೆ ಪರ್ಷಿಯದ ದೊರೆ ಅಂತ ಒಬ್ಬ ಚಾಲ್ಡಿನಿಯರ ಅವನ ಜನಾಂಗ ಹೆಂಗ ಅವನತಿ ಆಯ್ತು ಅಂತ ನೋಡಿದಾಗ ಪರ್ಷಿಯದ ದೊರೆ ಸೈರಸ್ ಅಂತಕ್ಕಂಥವನು. ಪರ್ಷಿಯದ ದೊರೆ ಸೈರಸ್ 1532ರಲ್ಲಿ ಆ ಬ್ಯಾಬಿಲಿಯನನ್ನು ವಶಪಡಿಸಿಕೊಂಡ ನಂತರ ಚಾಲ್ಡಿಯನ್ ಸಾಮ್ರಾಜ್ಯ ಕೂಡ ಕೊನೆಗೊಂಡಿರುವಂತ 5 ಜನಾಂಗಗಳಾದವು. ಪರ್ಷಿಯದ ದೊರೆ ಸೈರಸ್ 1532ರಲ್ಲಿ ಬ್ಯಾಬಿಲಿಯನನ್ನು ವಶಪಡಿಸಿಕೊಂಡನ. ಅಲ್ಲಿಗೆ ಈ ಒಂದು ಚಾಲ್ಡಿಯನ್ ಸಾಮ್ರಾಜ್ಯವು ಕೂಡ ಕೊನೆಗೊಂಡಿರುತ್ತದೆ. ಹೀಗೆ 5 ಜನಾಂಗಗಳು ಮೆಸೊಪೊಟೇಮಿಯನ್ ನಾಗರಿಕತೆಯ ಸಂಸ್ಕೃತಿ ಮತ್ತು ನಾಗರಿಕತೆಯನ್ನು ರೂಪಿಸತಕ್ಕಂಥ 5 ಜನಾಂಗಗಳಾಗಿರುತ್ತವೆ. ಮೊದಲನೇದಾಗಿ ಸುಮೇರಿಯರು, ಅಕಾಡೆಮಿಯರು ಮತ್ತು ಅಮೋರಿಯರು, ಅಸ್ಸಿರಿಯರು, ಚಾಲ್ಡಿನಿಯರು ಅಂತ ಹೇಳಿ ಇಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ನೇಬುಕಡ್ನೆಚ್ಚರ್ ಅಂತ ಹೌದಾ? ಅಷ್ಟೇ ಇಲ್ಲಿ ಕೂಡ ಅಸ್ಸಿರಿಯರಲ್ಲಿ ಕೂಡ ಒಬ್ಬ ಪ್ರಸಿದ್ಧವಾಗಿರ್ತಕ್ಕಂಥ ಎರಡನೇ ಸರ್ಕನ್ ಆಗಿರ್ಬೋದು, ಅನ್ಸೂರ್ ಬಾನಿಪಲ್ ಆಗಿರ್ಬೋದು ಅಂತ ಹೇಳ್ಬೋದು. ಇನ್ನು ಮೂರನೇದಾಗಿ ಅಮೋರಿಯರಲ್ಲಿ ಅಮ್ಮುರಬಿ ಪ್ರಸಿದ್ಧವಾಗಿರ್ತಕ್ಕಂಥ ದೊರೆಯಾಗಿಲ್ಲ ಅಂತ ಹೇಳ್ಬೋದು. ಇಷ್ಟು ನಾವು ಮೆಸೊಪೊಟೇಮಿಯಾ ನಾಗರಿಕತೆಯ ಪೀಠಿಕೆ ಮತ್ತು ಮೆಸೊಪೊಟೇಮಿಯಾ ನಾಗರಿಕತೆ ಪದದ ಅರ್ಥ ಎಲ್ಲವನ್ನು ನೋಡಿದ್ವಿ. ಮುಂದಿನ ಒಂದು ತರಗತಿಯಲ್ಲಿ ಮೆಸೊಪೊಟೇಮಿಯಾ ನಾಗರಿಕತೆಯ ವಿಶಿಷ್ಟವಾಗಿರ್ತಕ್ಕಂಥ ಲಕ್ಷಣಗಳ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಆ ವಿಶಿಷ್ಟವಾಗಿರ್ತಕ್ಕಂಥ ಅಧ್ಯಯನದಲ್ಲಿ ಮೊದಲನೇದಾಗಿ ರಾಜಕೀಯ ಜೀವನ, ಪೊಲಿಟಿಕಲ್ ಲೈಫ್, ಇದ್ರ ಬಗ್ಗೆ ಅಧ್ಯಯನ ಮಾಡೋಣ. ಥ್ಯಾಂಕ್ ಯು.